ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕೇಂದ್ರ ಬಿಟ್ಟು ಬಂದ ಮೇಲೆ ರಾಜ್ಯನೇ ತಾನೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾಗಿದೆ. ಈ ಮೂಲಕ ತಾವು ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದು ಪಕ್ಕಾ ಆಗಿದೆ. ಅದರಲ್ಲೂ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ರಾಜಕೀಯ ಅಖಾಡಕ್ಕೆ ಪ್ರತಾಪ್ ಸಿಂಹ ಇಳಿತಾ ಇದ್ದಂತೆ ಬಿಜೆಪಿ ಟಿಕೆಟ್ ಫೈಟ್ ಕೂಡ ಶುರುವಾಗಿದೆ. ಹಾಗಾದ್ರೆ ಪ್ರತಾಪ್ ಅವರಿಗೆ ಪಕ್ಷ ಟಿಕೆಟ್ ಕೊಡೋದು ಎಷ್ಟು ಸರಿ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಅವಕಾಶಗಳಿದೆ. ಒಳ್ಳೆತನಕ್ಕೆ ಬೆಲೆ ಕೊಡುವಂತ, ಮಣೆ ಹಾಕುವಂತ ಕ್ಷೇತ್ರ. ಸಹಜವಾಗಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ರಾಜ್ಯದ ನಾಯಕರಿದ್ದಾರೆ, ಮತ್ತೆ ಹಿಂದೂ ಹುಲಿ ಬೇರೆ ಇದ್ದಾರೆ. ಅವರು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಒಂದು ಮಾತು, ಚುನಾವಣೆಗೂ 2.5 ವರ್ಷಕ್ಕೂ ಮೊದಲೇ ಪಕ್ಷದಲ್ಲಿ ಜಿದ್ದಾಜಿದ್ದು ಶುರುವಾಗಿದೆ. ಪ್ರತಾಪ್ ಸಿಂಹ ಚಾಮರಾಜ ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ ಅನ್ನುವಂತ ವಿಚಾರಕ್ಕೆ ಮಾಜಿ ಶಾಸಕ ಎಲ್ ನಾಗೇಂದ್ರ ಅವರು ಕಿಡಿಕಾರಿದ್ದಾರೆ. ಚಾಮರಾಜ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಪಕ್ಷದ ನಾಯಕರು ನಿರ್ಧಾರವನ್ನ ಮಾಡ್ತಾರೆ. ಮುಂದಿನ ಚುನಾವಣೆಗೂ ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಹರಿಹಾಯ್ದಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕ್ಷೇತ್ರ ಆಯ್ಕೆ ಮಾಡಿಕೊಂಡಿರೋದು ಪ್ರತಾಪ್ ಸಿಂಹ ಅವರೇ ಇರಬಹುದು. ಆದರೆ ಪಕ್ಷದ ಆಯ್ಕೆ ಯಾರು, ಯಾರಿಗೆ ಯಾವ ಕ್ಷೇತ್ರ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಚಾಮರಾಜ ಕ್ಷೇತ್ರದಲ್ಲಿ ಬಿಜೆಪಿ ಹೇಳಿಕೊಳ್ಳುವಂತಹ ಸಮಸ್ಯೆ ಏನಿಲ್ಲ. ಮೈಸೂರು ಲೋಕಸಭಾ ಸಂಸದ ಪ್ರತಾಪ್ ಸಿಂಹ ಅವರಿಗೂ ಮೊದಲೇ ಸಿಎಚ್ ವಿಜಯಶಂಕರ್ ಸಂಸದರಾಗಿದ್ರು. ಸಿಎಚ್ ವಿಜಯಶಂಕರ್ ಅವರು 1994ರಲ್ಲಿ ಹುಣಸೂರು ಎಂಎಲ್ಎ, ಪಾಪಣ್ಣ 1999ರಲ್ಲಿ ಬಿಜೆಪಿ ಎಂಎಲ್ಎ ಆಗಿ ಲೋಕಸಭೆಯಲ್ಲಿ ಬಿಜೆಪಿ ಗೆದ್ದಿದೆ. ಕಳೆದ 3 ದಶಕಗಳಿಂದ ಸುತ್ತಮುತ್ತ ಭಾಗಗಳಲ್ಲೂ ಬಿಜೆಪಿಯದ್ದೇ ಪಾರುಪತ್ಯವಿದೆ. ಇನ್ನು ಚಾಮರಾಜ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ, ಚಾಮರಾಜ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅನಿವಾರ್ಯನಾ? ಖಂಡಿತ ಅನಿವಾರ್ಯವಲ್ಲ. ಮತ್ತೆ ಹಿಂದೂ ಹುಲಿ ಬೇರೆ ಇದ್ದಾರೆ. ಅವರು ಎಲ್ಲಿ ಬೇಕಾದ್ರೆ ನಿಲ್ಬಹುದು. ಅವ್ರಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಅವ್ರು ನೋಡಿ, ಮೂಡಿಗೆರೆ ಆ ಕಡೆ ಚಿಕ್ಕಮಗಳೂರು ಕಡೆ ಅವರು ಇಲ್ಲಿ ಬಂದು ನಿಂತ್ಕೊಂಡು ಗೆದ್ರು. ಅದೇ ತರ ರಾಜ್ಯದ ಯಾವ ಮೂಲೆಯಲ್ಲಿ ಬೇಕಾದ್ರೂ ನಿಂತ್ಕೊಂಡು ಗೆಲ್ಲಬಹುದು. ಯಾಕಂದ್ರೆ ಚಾಮರಾಜ ಕ್ಷೇತ್ರದಲ್ಲಿ ಶಂಕರ್ ಲಿಂಗೇಗೌಡರು 4 ಬಾರಿ ಎಂಎಲ್ಎ ಆಗಿದ್ರು. 1994ರಿಂದ 2013ರವರೆಗೂ ಶಂಕರ್ ಲಿಂಗೇಗೌಡರು ಮಂತ್ರಿ ಪದವಿಯನ್ನ ಬಯಸಿದ್ರು. ಪಕ್ಷ ಮಂತ್ರಿ ಪೋಸ್ಟ್ ಕೊಟ್ಟಿಲ್ಲ ಅನ್ನುವಂತಹ ಬೇಸರಕ್ಕೆ ಜೆಡಿಎಸ್ಗೆ ಸೇರಿ 2013ರಲ್ಲಿ ಸೋತ್ರು. ಆಗ ಅಲ್ಲಿ ಗೆದ್ದಿದ್ದೇ ಬಿಜೆಪಿಯ ಮಾಜಿ ಶಾಸಕ ವಾಸು. ಅದಾದ್ಮೇಲೆ ಎಲ್ ನಾಗೇಂದ್ರ ಅವರು ಸ್ಪರ್ಧಿಸಿ ಗೆದ್ರು. 2018ರಲ್ಲಿ ಗೆದ್ದು 2023ರಲ್ಲಿ ಸ್ವಲ್ಪ ಅಂತರದಲ್ಲೇ ಎಲ್ ನಾಗೇಂದ್ರ ಅವರಿಗೆ ಹಿನ್ನಡೆಯಾಯಿತು. ಎಲ್ ನಾಗೇಂದ್ರ ಅವರನ್ನ ಹೊರತುಪಡಿಸಿದ್ರೆ ಡಾಕ್ಟರ್ ರಾಮದಾಸ್, ಕಿರಣ್, ದಿನೇಶ್ ಇವರಿಗೆಲ್ಲ ಟಿಕೆಟ್ ಕೊಡಬಹುದು. ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ಲೋಕಸಭಾ ಚುನಾವಣೆಯಲ್ಲಿ 2 ಬಾರಿ ಗೆದ್ದಾಗ್ಲೂ ಕೂಡ ಪಕ್ಷಕ್ಕೆ ಅವರ ಕಾಂಟ್ರಿಬ್ಯೂಷನ್ ಏನಂದ್ರೆ ಏನೂ ಇಲ್ಲ. ಪ್ರತಾಪ್ ಸಿಂಹ ಸದಾ ಜಿಟಿ ದೇವೇಗೌಡರು ಮತ್ತೆ ಸಾರಾ ಮಹೇಶ್ ಅವರ ಜೊತೆಗೆ ಸುತ್ತಾಡಿದ್ದೇ ಆಯ್ತು ಬಿಟ್ರೆ ಪಕ್ಷಕ್ಕಾಗಿ ಮಾಡಿದ ಕೆಲಸಗಳು 0. 32 ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಸಾಕಷ್ಟು ಕೆಲಸ ಮಾಡಿದ್ದೀನಿ. ನಗರ ಪಾಲಿಕೆ ಸದಸ್ಯನ ಆಗಿದ್ದೀನಿ. ಮತ್ತೆ ಮೂಡಾ ಚೇರ್ಮನ್ ಆಗಿ, ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದೀನಿ. ಸಂಘಟನೆಯನ್ನು ಸಹ ಅವತ್ತಿನ ಕಳೆದ ಎಲೆಕ್ಷನ್ ಅಲ್ಲೂ ಕೂಡ ಪ್ರತಾಪ್ ಸಿಂಹ ಯಾವುದೇ ಪ್ರಚಾರ ಕಾರ್ಯಗಳಲ್ಲೂ ಭಾಗಿಯಾಗಿರಲಿಲ್ಲ. ಸೊ ಬಿಜೆಪಿ ಪಕ್ಷ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಟಿಕೆಟ್ ಕೊಡುವಂತಹ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರ ಆಯ್ಕೆಗೆ ಮಣೆ ಹಾಕದೆ ನ್ಯಾಯಸಮ್ಮತವಾಗಿ ಬಿಜೆಪಿ ನಡೆದುಕೊಳ್ಳಬೇಕಾಗಿರುವಂತಹ ಅವಶ್ಯಕತೆ ಇದೆ. ಇಲ್ಲದೆ ಹೋದ್ರೆ ಬಿಜೆಪಿಗೆ ಸಮಸ್ಯೆ ಆಗೋದಂತೂ ಗ್ಯಾರಂಟಿ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ರಾಜ್ಯದ ನಾಯಕರಿದ್ದಾರೆ, ಮತ್ತೆ ಹಿಂದೂ ಹುಲಿ ಬೇರೆ ಇದ್ದಾರೆ. ಅವರು ಎಲ್ಲಿ ಬೇಕಾದ್ರೆ ನಿಲ್ಬಹುದು. ನಾನು ಯಾವ ಊರಿಗೂ ಹೋಗಕ್ಕಾಗಲ್ಲ. ಇರೋದು ಒಂದೇ ಊರು, ನಂದು ಹುಟ್ಟೂರು ಇದು. ಇಲ್ಲೇ ನಾನು ಓಡಾಟ ಮಾಡಬೇಕಾಗುತ್ತೆ.